4 ದಿನದ ಟೂರು. ಬೆಂಗಳೂರಿಂದ ಲಕ್ನೋ ಅಥವಾ ಅಯೋಧ್ಯೆಗೆ ಫ್ಲೈಟ್ ಅಲ್ಲಿ ಹೋಗ್ತೀರಾ. ಏರ್ಪೋರ್ಟ್ ಇಂದಾನೆ ಅವರದ್ದು AC ಬಸ್ ಇರುತ್ತೆ. ಮೊದಲಿಗೆ ಅಯೋಧ್ಯೆಗೆ ಹೋಗ್ತೀರಾ. ಅಯೋಧ್ಯೆಯಲ್ಲಿ ರಾಮ ಮಂದಿರ, ಹನುಮಾನ್ ಗಡಿ ಮಂದಿರ್, ಸರಯೂ ನದಿ, ಹೀಗೆ ನೀವು ಪ್ರಮುಖವಾದ ಸ್ಥಳಗಳನ್ನೆಲ್ಲ ನೋಡ್ತೀರಾ. 2ನೇ ದಿನನೇ ನೀವು ಪ್ರಯಾಗ್ರಾಜಿಗೆ ಬರ್ತೀರಾ. ಅಯೋಧ್ಯೆಯಿಂದ ಪ್ರಯಾಗ್ರಾಜಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ತೀರಾ. ಅಲ್ಲಿ ಬಡೆ ಹನುಮಾನ್ ಮಂದಿರ್, ಅಲೋಪಿ ಮಾತಾ ಶಕ್ತಿ ಪೀಠವನ್ನ ಭೇಟಿ ನೀಡ್ತೀರಾ. ಆ ದಿನನೇ ನೀವು ಪ್ರಯಾಗ್ರಾಜಿಂದ ವಾರಣಾಸಿ ಹೋಗಿ ಅದೇ ದಿವಸ ನೀವು ವಾರಣಾಸಿಯಲ್ಲಿ ಸ್ಟೇ ಆಗ್ತೀರಾ. 3ನೇ ದಿನ ನೀವು ಬೆಳಿಗ್ಗೆ ಬೇಗೆದ್ದು ಗಂಗಾ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಆ ದಿನ ನೀವು ಕಾಶಿ ವಿಶ್ವನಾಥ ಮಂದಿರ, ಅನ್ನಪೂರ್ಣ ಮಂದಿರ, ವಿಶಾಲಾಕ್ಷಿ ಮಂದಿರ, ಸಂಜೆತಿಗೆ ಗಂಗಾರತಿನ ಕೂಡ ನೋಡ್ತೀರಾ ದಶಾಶ್ವಮೇಧ ಘಾಟಲ್ಲಿ. 4ನೇ ದಿನ ನಿಮ್ಮ ಟೂರ್ನ ಕೊನೆಯ ದಿನ ಆಗಿರುತ್ತೆ. ಆ ದಿನ ನೀವು ಕಾಲಭೈರವ ಮಂದಿರ, ತುಳಸಿ ಮಾನಸ್ ಮಂದಿರ್, ಬಿರ್ಲಾ ಮಂದಿರ್, ಸಂಕಟ ಮೋಚನ್ ಹನುಮಾನ್ ಮಂದಿರ್, ದುರ್ಗಾ ಮಂದಿರ್, ಕೌಡಿ ಮಾತಾ ಮಂದಿರ್, ಈ ಸ್ಥಳಗಳನ್ನೆಲ್ಲ ನೋಡ್ಕೊಂಡು ನೀವು ಅಲ್ಲಿಂದ ಏರ್ಪೋರ್ಟಿಗೆ ಹೋಗ್ತೀರಾ. ಅದೇ ದಿನ ನಿಮಗೆ ಬೆಂಗಳೂರಿಗೆ ಫ್ಲೈಟ್ ಇರುತ್ತೆ. ಈ ರೀತಿಯಲ್ಲಿ ಒಟ್ಟು 4 ದಿನದ ಟೂರ್ ಇದು ನಮ್ಮ ಆರ್ಗಾಂಧಿ ಟೂರ್ಸ್ ಅವರ ಟೂರ್ ಪ್ಯಾಕೇಜು. ನಾವು ಕೂಡ ಇವರ ಟೂರ್ ಪ್ಯಾಕೇಜ್ಗಳಲ್ಲಿ ಹೋಗಿದ್ದೇವೆ. ಇವ್ರ ಪ್ಯಾಕೇಜಲ್ಲಿ ಹೋದ್ರೆ ಊಟ, ತಿಂಡಿ, ವಸತಿ ವ್ಯವಸ್ಥೆ ಎಲ್ಲ ಅವರದ್ದೇ ಇರುತ್ತೆ. ಕಾಶಿಯಲ್ಲಿ ಒಂದಿನ ಬಾಳೆಲೆ ಊಟದ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಅಡಿಗೆಯವರು ನಮ್ಮ ಕರ್ನಾಟಕದವರು ಇರ್ತಾರೆ. ಎಲ್ಲಾ ಕಡೆಯಲ್ಲೂ ಒಳ್ಳೊಳ್ಳೆ ರೂಮ್ಗಳನ್ನೇ ಕೊಡ್ತಾರೆ ಇವರು. ಪ್ಯಾಕೇಜ್ ಕೇವಲ 31,500 ರೂಪಾಯಿ ಇರೋದು. ನೆಕ್ಸ್ಟ್ ಬ್ಯಾಚು ಮೇ 5ನೇ ತಾರೀಕು ಮತ್ತೆ ಮೇ 21ನೇ ತಾರೀಕಿಗೆ ಇದೆ. ಅದರ ಬುಕ್ಕಿಂಗ್ ಇವಾಗಲೇ ಓಪನ್ ಇದೆ. ನೀವು ಇವಾಗಲೇ ಹೋಗಿ ಬುಕ್ಕಿಂಗ್ ಮಾಡ್ಕೊಳ್ಳಿ. ನಾವಿಲ್ಲಿ ಅವರ ಫೋನ್ ನಂಬರ್ನ ಕೊಟ್ಟಿದ್ದೇವೆ. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ, ಅವ್ರಿಗೆ ಕೂಡ ಸಹಾಯ ಆಗ್ಬೋದು. ನಮ್ಮ ಪೇಜಿನ ಫಾಲೋ ಮಾಡೋದು ಮರಿಬೇಡಿ.